ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಕರೆಂಟ್ ಈವೆಂಟ್ಸ್ ಸೀರೀಸ್. ಸೊ ಇವತ್ತು ನಾವು ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಏನಿದೆ, ಸೊ ಇದು ಪದೇ ಪದೇ ನ್ಯೂಸಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ನೀವು ನೋಟ್ಸ್ ಮಾಡ್ಕೊಳ್ಳೇಬೇಕು. ಸೊ ಹಾಗಿದ್ರೆ ಈ ಟ್ರೈಬ್ಯುನಲ್ ಅಂದರೆ ಏನು ಮತ್ತು ಕೋರ್ಟ್ ಅಂದರೆ ಏನು, ಸೊ ಇವೆರಡಕ್ಕೆ ಇರತಕ್ಕಂತಹ ವ್ಯತ್ಯಾಸ ಏನು ಅಂತಕ್ಕಂಥದ್ದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಟ್ರೈಬ್ಯುನಲ್. ಟ್ರೈಬ್ಯುನಲ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಫುಲ್ ಟೈಮ್ ಕೋರ್ಟ್. ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಆಗಿರ್ಬೋದು, ಹೈಕೋರ್ಟ್ಸ್ ಆಗಿರ್ಬೋದು. ಸೊ ಈ ಥರದ ಕೋರ್ಟ್ ಅಲ್ಲ ಇದು. ದಿಸ್ ಈಸ್ ನಾಟ್ ಅ ಫುಲ್ ಟೈಮ್ ಕೋರ್ಟ್. ಸೊ ಬಟ್ ಇಟ್ ಈಸ್ ಅ ಟ್ರೈಬ್ಯುನಲ್ ಅಂತ ಹೇಳ್ತೀವಿ, ಅಥವಾ ಇವನ್ನ ಕ್ವಾಸಿ ಜುಡಿಷಿಯಲ್ ಬಾಡಿ ಅಂತೇಳಿ ಹೇಳ್ತೀವಿ. ಕ್ವಾಸಿ ಜುಡಿಷಿಯಲ್ ಅಂದರೆ ಅರೆ ನ್ಯಾಯಮಂಡಳಿ. ಸೊ ಇದು ಕಂಪ್ಲೀಟ್ಲಿ ಒಂದು ಕೋರ್ಟು ಅಲ್ಲ. ಅಥವಾ ಇಟ್ ಈಸ್ ನಾಟ್ ಇವನ್ ಎ ಗೌರ್ಮೆಂಟ್ ಆಫೀಸ್. ಸೊ ಈ ಎರಡರ ಮಧ್ಯೆ ಬರ್ತಕ್ಕಂತಹದ್ದೇ ಈ ಟ್ರೈಬ್ಯುನಲ್. ಸೊ ಈ ಟ್ರೈಬ್ಯುನಲ್ನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ. ಈ ಒಂದು ಜಡ್ಜ್ಮೆಂಟ್ಸ್ ಕೊಡೋದಕ್ಕೆ ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ. ಉದಾಹರಣೆಗೆ ಟ್ಯಾಕ್ಸೇಷನ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ನಾವೇನು ಈ NGT ನೋಡ್ತಾ ಇದ್ದೀವಿ, ಸೊ ಇದು ನಮ್ಮ ಪರಿಸರ ಅಥವಾ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂತಹದ್ದು. ಸೊ ಇಂಥವಕ್ಕೆ ಅದಾದಮೇಲೆ ನಾವು ಕನ್ಸ್ಯೂಮರ್ ಕೋರ್ಟ್ ನೋಡ್ತೀವಿ, ಕನ್ಸ್ಯೂಮರ್ ಅಫೇರ್ಸ್ ರಿಲೇಟೆಡ್. ಸೊ ಇಂತಹ ಎಕ್ಸ್ಪರ್ಟ್ಸ್ ಜಡ್ಜಸ್ ಬೇಕು. ಅದಾದಮೇಲೆ ನಮ್ಮ ಕೋರ್ಟ್ ಏನಿದಾವೆ, ಹೈಕೋರ್ಟ್, ಸುಪ್ರೀಂ ಕೋರ್ಟು, ಡಿಸ್ಟ್ರಿಕ್ಟ್ ಕೋರ್ಟು, ಇವುಗಳಿಗೆ ಕೇಸಸ್ನ ಕಡಿಮೆ ಮಾಡೋದಕ್ಕೆ, ಇವುಗಳಿಗೆ ಬರ್ಡನನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಟ್ರೈಬ್ಯುನಲ್ಸ್ ಅನ್ನು ತೊಗೊಂಡು ಬಂದಿದ್ದಾರೆ. ಸೊ ನಮ್ಮ ಪೊಲಿಟಿ ಕ್ಲಾಸಸ್ಸಲ್ಲಿ ನೀವು ಇದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡ್ತೀರಾ, ಟ್ರೈಬ್ಯುನಲ್ಸ್ ಅಂದರೆ ಏನು ಅಂತ. ಸೊ ಇವತ್ತು ನಾವು ಜಸ್ಟ್ ನಮ್ಮ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಈಗ ನಾವು NGT ಬಗ್ಗೆ ನೋಡೋದಾದರೆ ಕೆಲವೊಂದಿಷ್ಟು ಮುಖ್ಯವಾದಂತಹ ಪಾಯಿಂಟ್ಸ್ ಇದ್ದಾವೆ. ಸೊ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಅವನ್ನ. ಸೊ ಇಟ್ ಈಸ್ ಅ ಕ್ವಾಸಿ ಜುಡಿಷಿಯಲ್ ಬಾಡಿ. ನಾನು ಹೇಳ್ದಂಗೆ ಇದು ಅರೆ ನ್ಯಾಯಮಂಡಳಿ, ಅಥವಾ ಈ ಕಡೆ ಕಂಪ್ಲೀಟ್ಲಿ ಒಂದು ಕೋರ್ಟು ಅಲ್ಲ, ಈ ಕಡೆ ಗೌರ್ಮೆಂಟ್ ಆಫೀಸು ಅಲ್ಲ. ಇಟ್ ಈಸ್ ಇನ್ ಬಿಟ್ವೀನ್. ಇಟ್ ಈಸ್ ಎ ಟ್ರೈಬ್ಯುನಲ್ ಅಂತ ಹೇಳ್ತೀವಿ ಅವನ್ನ ನಾವು, ಕ್ವಾಸಿ ಜುಡಿಷಿಯಲ್ ಬಾಡಿ. ಸೊ ಅಂದರೆ ಇವರು ಕೆಲವೊಂದಿಷ್ಟು ಕೋರ್ಟ್ನ ಫಂಕ್ಷನ್ಸು ಮಾಡ್ತಾರೆ, ಕೆಲವೊಂದಿಷ್ಟು ಗೌರ್ಮೆಂಟ್ ಆಫೀಸ್ ಫಂಕ್ಷನ್ಸು ಸಹಿತ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಬೋತ್ ಕೋರ್ಟ್ ಆಸ್ ವೆಲ್ ಆಸ್ ಆಫೀಸ್. ಸೊ ಅದನ್ನು ನಾವು ಕ್ವಾಸಿ ಜುಡಿಷಿಯಲ್ ಬಾಡಿ ಅಂತ ಹೇಳ್ತೀವಿ. ಈ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಏನಿದೆ, ಇಟ್ ವಾಸ್ ಸೆಟ್ ಅಪ್ ಅಂಡರ್ ದ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಆ್ಯಕ್ಟ್ 2010 ಇನ್ ಇಂಡಿಯಾ. ಸೊ ಈ ಒಂದು ಆ್ಯಕ್ಟ್, ಈ ಒಂದು ಕಾನೂನಡಿ ಈ ಒಂದು ಟ್ರೈಬ್ಯುನಲ್ನ ಎಸ್ಟಾಬ್ಲಿಷ್ ಮಾಡಲಾಯಿತು. ಸೊ ಯಾವುದೇ ಒಂದು ಆರ್ಗನೈಸೇಷನ್ ಆಗಲಿ, ಯಾವುದೇ ಒಂದು ಜುಡಿಷಿಯಲ್ ಬಾಡಿ ಆಗಲಿ, ಸೊ ಅದು ಒಂದು ಕಾನೂನಿನ ಮುಖಾಂತರ ಆದರೆ ಅದನ್ನು ನಾವು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳ್ತೀವಿ. ಸ್ಟ್ಯಾಚ್ಯುಟರಿ ಬಾಡಿ ಅಂದರೆ ಒಂದು ಕಾನೂನಿನಿಂದ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್ನ ನಾವು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳ್ತೀವಿ. ಇಟ್ ಮೇನ್ಲಿ ಡೀಲ್ಸ್ ವಿತ್ ದ ಕೇಸಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ನ ಬಗ್ಗೆ, ನೇಚರ್ ಕನ್ಸರ್ವೇಷನ್ ಬಗ್ಗೆ ಇದು ಕೇಸಸ್ನ ಡೀಲ್ ಮಾಡುತ್ತೆ. ಆ್ಯಂಡ್ ದೆನ್ ಕನ್ಸರ್ವೇಷನ್ ಆಫ್ ದ ಫಾರೆಸ್ಟ್ ಮತ್ತು ನ್ಯಾಚುರಲ್ ರಿಸೋರ್ಸಸ್, ಮತ್ತು ಇಟ್ ವಿಲ್ ಎನ್ಫೋರ್ಸ್ ದ ಲೀಗಲ್ ರೈಟ್ಸ್ ದಟ್ ಈಸ್ ಮೇನ್ಲಿ ರಿಲೇಟೆಡ್ ಟು ದ ಎನ್ವಿರಾನ್ಮೆಂಟ್. ಲೀಗಲ್ ರೈಟ್ಸ್, ಕಾನೂನಾತ್ಮಕವಾದಂಥ ಹಕ್ಕುಗಳೇನಿರ್ತವೆ ನಮ್ಮ ಸಿಟಿಸನ್ಸಿಗೆ, ಆ ಒಂದು ಲೀಗಲ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡೋದೇ ನಮ್ಮ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್. ಸೊ ಈ ಹೆಸರಲ್ಲೇ ಇದೆ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್. ಇಟ್ ವಿಲ್ ಡೀಲ್ಸ್ ವಿತ್ ಎನ್ವಿರಾನ್ಮೆಂಟು, ಫಾರೆಸ್ಟು, ಆಮೇಲೆ ವಾಟರ್ ಬಾಡೀಸ್. ಸೊ ಏನೇನು ಎನ್ವಿರಾನ್ಮೆಂಟ್ ರಿಲೇಟೆಡ್ ಇದೆ, ಸೊ ಅದರ ಎಲ್ಲರ ಕೇಸಸ್ ಏನಿದಾವೆ, ಸೊ ಆ ಕೇಸಸ್ನ ಡೀಲ್ ಮಾಡೋದೇ ಈ NGT. ಸೊ ಇಂಡಿಯಾ ಬಿಕೇಮ್ ದ ಥರ್ಡ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಸೆಟ್ ಅಪ್ ಅ ಸ್ಪೆಷಲೈಸ್ಡ್ ಎನ್ವಿರಾನ್ಮೆಂಟಲ್ ಟ್ರೈಬ್ಯುನಲ್ ಓನ್ಲಿ ಆಫ್ಟರ್ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. ನಮ್ಮ ಭಾರತ ಇಡೀ ಜಗತ್ತಲ್ಲೇ ಮೂರನೇ ದೇಶ ಈ ಒಂದು ಸ್ಪೆಷಲೈಸ್ಡ್ ಎನ್ವಿರಾನ್ಮೆಂಟಲ್ ಟ್ರೈಬ್ಯುನಲ್ ಏನಿದೆ, ಈ ಹಸಿರು ನ್ಯಾಯಮಂಡಳಿ ಏನಿದೆ, ಇಡೀ ಜಗತ್ತಲ್ಲೇ ನಾವು ಮೂರನೇ ದೇಶ ಈ ಥರದ ಒಂದು ಟ್ರೈಬ್ಯುನಲ್ನ ಎಸ್ಟಾಬ್ಲಿಷ್ ಮಾಡಿದ್ದು. ಸೊ ಮೊದಲು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಇವರು ಎಸ್ಟಾಬ್ಲಿಷ್ ಮಾಡಿದರು. ಆ್ಯಂಡ್ ಇಂಡಿಯಾ ಈಸ್ ದ ಫಸ್ಟ್ ಡೆವಲಪಿಂಗ್ ಕಂಟ್ರಿ ಟು ಡೂ ಸೊ. ಅಂದರೆ ಒಟ್ಟಾರೆ ನಮ್ಮ ಜಗತ್ತಲ್ಲಿ ನಾವು ಮೂರನೇ ದೇಶ ಆದರೆ ಡೆವಲಪಿಂಗ್ ಕಂಟ್ರೀಸ್ ಏನಿದಾವೆ, ಇನ್ನೂ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂತಹ ದೇಶ, ಸೊ ಅದರಲ್ಲಿ ನಮ್ಮ ಭಾರತ ಮೊದಲನೆಯದು. ಆ್ಯಂಡ್ ದಿಸ್ NGT ಹ್ಯಾಸ್ ಗಾಟ್ 5 ಪ್ಲೇಸಸ್ ಆಫ್ ಸಿಟ್ಟಿಂಗ್ಸ್. ಅಂದರೆ ಒಂದು ಟ್ರೈಬ್ಯುನಲ್ ಅಥವಾ ಕೋರ್ಟ್ ಏನಿದೆ, ಇದರ ಮೇನ್ ಆಫೀಸ್ ಇರೋದು ನ್ಯೂ ಡೆಲ್ಲಿನಲ್ಲಿ, ಅಥವಾ ಮೇನ್ ಟ್ರೈಬ್ಯುನಲ್ ಇರೋದು ನ್ಯೂ ಡೆಲ್ಲಿನಲ್ಲಿ. ಸೊ ಇದು ಇವರ ಬೇರೆ ಬೇರೆಯ ಬೆಂಚಸ್ ಇದ್ದಾವೆ. ಸೊ ಅದು ಮೊದಲನೇದು ಭೋಪಾಲ್, ಇದು ಮಧ್ಯಪ್ರದೇಶದಲ್ಲಿರೋದು. ಅದಾದಮೇಲೆ ಪುಣೆ ಇರೋದು ಮಹಾರಾಷ್ಟ್ರ. ಕೋಲ್ಕತ್ತಾ ಇರೋದು ವೆಸ್ಟ್ ಬೆಂಗಾಲು. ಆ್ಯಂಡ್ ದೆನ್ ಚೆನ್ನೈ ಈಸ್ ಇನ್ ತಮಿಳುನಾಡು. ಸೊ ಇದಿಷ್ಟು ಇದರ ಬೇರೆ ಬೇರೆಯ ಬೆಂಚಸ್ಗಳು. ಸೊ ನ್ಯೂ ಡೆಲ್ಲಿ ಇದು ಮೇನ್ ಬೆಂಚ್ ಅಥವಾ ಮೇನ್ ಸಿಟ್ಟಿಂಗ್ ಆಫ್ ದ ಟ್ರೈಬ್ಯುನಲ್ ಇರೋದು ನ್ಯೂ ಡೆಲ್ಲಿನಲ್ಲಿ. ಸೊ ಅದರ್ ಪ್ರಿನ್ಸಿಪಲ್ ಪ್ಲೇಸಸ್ ಆಫ್ ಸಿಟ್ಟಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಭೋಪಾಲ್, ಪುಣೆ, ಕೋಲ್ಕತ್ತಾ, ಚೆನ್ನೈ. ಸೊ ನೆನ್ಪಿಟ್ಕೊಳ್ಳಿ. ಸೊ ಇದು ಹಲವಾರು KPSC ಎಕ್ಸಾಮ್ಸು ಮತ್ತು UPSC ಎಕ್ಸಾಮ್ಸಲ್ಲಿ ಬಂದಿದೆ. ಸೊ ಅದಕ್ಕೋಸ್ಕರ ಇದನ್ನು ಬರ್ಕೊಳ್ಳಿ ಮತ್ತು ನೆನ್ಪಿಟ್ಕೋಬೇಕು ನೀವೆಲ್ಲ. ಸೊ ನಾವು ವಿಲ್ ಲುಕ್ ಇನ್ ಟು ದ ಸ್ಟ್ರಕ್ಚರ್ ಆಫ್ ದ ಆರ್ಗನೈಸೇಷನ್ ಅಥವಾ ಟ್ರೈಬ್ಯುನಲ್. ಯಾವ ಥರದ ಒಂದು ಸ್ಟ್ರಕ್ಚರ್ ಇದೆ, ಚೇರ್ಮನ್ ಮತ್ತು ಮೆಂಬರ್ಸ್ ಯಾರು ಅಪಾಯಿಂಟ್ ಮಾಡ್ತಾರೆ ಹೆಂಗೆ ಅನ್ನೋದು ತಿಳ್ಕೊಳ್ಳೋಣ. ಮೊದಲೇದು, ದ ಚೇರ್ಪರ್ಸನ್ ಶುಡ್ ಬಿ ಅ ಜುಡಿಷಿಯಲ್ ಮೆಂಬರ್ ಅಂತ ಹೇಳಿದ್ರೆ ಹಿ ಶುಡ್ ಬಿ ಬಿಲಾಂಗ್ ಟು ದ ಜುಡಿಷಿಯರಿ. ಸೊ ಕೋರ್ಟ್ಸ್ ಏನಿದಾವೆ ಅಥವಾ ನಮ್ಮ
ಈ ಲಾಯರ್ಸ್ ಆಗಿರ್ಬೋದು ಅಥವಾ ಜಡ್ಜಸ್ ಆಗಿರ್ಬೋದು, ಸೊ ಇವರೆಲ್ಲ ಜುಡಿಷಿಯಲ್ ಮೆಂಬರ್ಸ್ ಆ್ಯಂಡ್ ಎಕ್ಸ್ಪರ್ಟ್ ಮೆಂಬರ್ಸ್ ಇರ್ತಾರೆ. ಸೊ ದೇ ವಿಲ್ ಬಿ ದೇರ್ ಫಾರ್ ಎ ಟರ್ಮ್ ಆಫ್ 3 years, 3 ವರ್ಷದ ಅವರ ಅವಧಿ ಇರುತ್ತೆ, ಕಾಲಾವಧಿ ಇರುತ್ತೆ. ಆರ್ ಅಥವಾ ಟಿಲ್ ದೇ ಅಚೀವ್ 65 years ಆಫ್ ಏಜ್ ವಿಚ್ ಎವರ್ ಈಸ್ ಅರ್ಲಿಯರ್. ಸೊ ಇದರರ್ಥ ಟೋಟಲ್ ಟರ್ಮ್ ವಿಲ್ ಬಿ 3 years ಆರ್ 65 years. ಸೊ ಈ ಎರಡರಲ್ಲಿ ಯಾವುದು ಬೇಗ ರೀಚ್ ಆಗ್ತಾರೆ ಅವರು, ಸೊ ದಟ್ ವಿಲ್ ಬಿ ದೇರ್ ಟರ್ಮ್. ಓಕೆ, ಸಪೋಸ್ ಯಾರಾದರೂ ಒಬ್ಬರು 64 years ಏಜ್ ಇದ್ದವ್ರನ್ನ ಅಪಾಯಿಂಟ್ ಮಾಡಿದರೆ ಹೀಸ್ ಟರ್ಮ್ ವಿಲ್ ಎಂಡ್ ಬೈ ದ ನೆಕ್ಸ್ಟ್ 1 year, ದಟ್ ಈಸ್ 65th years ಆಫ್ ಅವರ ಏಜ್ ಏನಿದೆ ಅಲ್ಲಿಗೆ ಎಂಡ್ ಆಗಿಬಿಡುತ್ತೆ. ಸಪೋಸ್ ಯಾರಾದರೂ 61 years ಅಪಾಯಿಂಟ್ ಆಗಿದ್ದರೆ ಅವರು 3 ವರ್ಷ ಕಂಪ್ಲೀಟ್ಲಿ ಇರ್ತಾರೆ. ಬೈ 64 years ದೇ ವಿಲ್ ಬಿ ರಿಟೈರ್ಡ್. ಸೊ ಅದರಲ್ಲಿ 3 ವರ್ಷ ಟರ್ಮ್ ಅಥವಾ 65 years ಆಫ್ ಏಜ್ ಯಾವುದು ಬೇಗ ಆಗುತ್ತೋ ಅದು ಅಲ್ಲಿಗೆ ಅವರ ಟರ್ಮ್ ಮುಗಿತದೆ. ಓಕೆ, ಆ್ಯಂಡ್ ಇದು ಇಂಪಾರ್ಟೆಂಟು, ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ದ ರೀಅಪಾಯಿಂಟ್ಮೆಂಟ್. ಅಂದರೆ ಒಂದ್ಸರಿ ಅವರು ಟರ್ಮ್ ಮುಗಿದ್ರೆ ರಿಟೈರ್ಡ್ ಆದರೆ ಅವ್ರನ್ನ ಮತ್ತೆ ನಾವು NGTಗೆ ಅಪಾಯಿಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಇಂತಹ ಪ್ರಶ್ನೆಗಳನ್ನೇ ಎಲ್ಲಿ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ, ಯಾವುದನ್ನು ನಾವು ಬಹಳ ಲಕ್ಷ್ಯ ಕೊಟ್ಟು ಓದಿರಲ್ಲ, ಸೊ ಅಂಥ ಜಾಗದಿಂದನೇ ಪ್ರಶ್ನೆ ಬರೋದು. ಚೇರ್ಪರ್ಸನ್ ಈಸ್ ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಇನ್ ಕನ್ಸಲ್ಟೇಷನ್ ವಿತ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನಮ್ಮ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್, ಮುಖ್ಯ ನ್ಯಾಯಾಧೀಶರು ಏನಿದ್ದಾರೆ, ಸೊ ಅವ್ರನ್ನ ಕನ್ಸಲ್ಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ, ದೇ ವಿಲ್ ಅಪಾಯಿಂಟ್ ದ ಚೇರ್ಪರ್ಸನ್. ಆ್ಯಂಡ್ ದಿಸ್ ಚೇರ್ಪರ್ಸನ್ ನಾನು ಹೇಳ್ದಂಗೆ ಹಿ ಶುಡ್ ಬಿ ಅ ಜುಡಿಷಿಯಲ್ ಮೆಂಬರ್. ಓಕೆ, ಜುಡಿಷಿಯಲ್ ಮೆಂಬರ್ ಆ್ಯಂಡ್ ಅಥವಾ ಜುಡಿಷಿಯಲ್ ಮೆಂಬರ್ ಆಗಿರಬೇಕಾತ. ಆ್ಯಂಡ್ ಅ ಸೆಲೆಕ್ಷನ್ ಕಮಿಟಿ ಶಾಲ್ ಬಿ ಫಾರ್ಮ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಟು ಅಪಾಯಿಂಟ್ ದ ಜುಡಿಷಿಯಲ್ ಮೆಂಬರ್ಸ್ ಆ್ಯಂಡ್ ಎಕ್ಸ್ಪರ್ಟ್ ಮೆಂಬರ್ಸ್. ಸೊ ಚೇರ್ಪರ್ಸನ್ನ ಬಿಟ್ಟು ಉಳಿದಿರತಕ್ಕಂತಹ ಜುಡಿಷಿಯಲ್ ಮತ್ತು ಎಕ್ಸ್ಪರ್ಟ್ ಮೆಂಬರ್ಸ್ ಏನಿದ್ದಾರೆ, ಸೊ ಅವ್ರನ್ನ ಅಪಾಯಿಂಟ್ ಮಾಡೋದಕ್ಕೆ ಒಂದು ಸೆಲೆಕ್ಷನ್ ಕಮಿಟಿನ ಸೆಂಟ್ರಲ್ ಗೌರ್ಮೆಂಟು ಮಾಡುತ್ತೆ. ಓಕೆ, ಸೊ ಆ ಸೆಲೆಕ್ಷನ್ ಕಮಿಟಿಯ ಒಂದು ನಿರ್ಧಾರದ ಮೇಲೆ ಮುಂದಿನ ಈ ಜುಡಿಷಿಯಲ್ ಮೆಂಬರ್ಸ್, ಎಕ್ಸ್ಪರ್ಟ್ ಮೆಂಬರ್ಸ್ನ ಅಪಾಯಿಂಟ್ ಮಾಡಲಾಗುತ್ತೆ. ಸೊ ಇಲ್ಲಿ ಒಂದು ಕಂಡೀಷನ್ ಇದೆ, ಏನಪ್ಪ ಅಂದರೆ ಅಟ್ಲೀಸ್ಟ್ ಕಡಿಮೆ ಅಂದರೂ 10 ಜನ ಮತ್ತು ಮ್ಯಾಕ್ಸಿಮಮ್ ಅಂದರೆ 20 ಜನ ಜುಡಿಷಿಯಲ್ ಮೆಂಬರ್ಸ್ ಆ್ಯಂಡ್ ಎಕ್ಸ್ಪರ್ಟ್ ಮೆಂಬರ್ಸ್ ಶುಡ್ ಬಿ ದೇರ್ ಇನ್ ದ ಟ್ರಿಬ್ಯುನಲ್. ಅಂದರೆ ಅಟ್ಲೀಸ್ಟ್ 10 members ಆ್ಯಂಡ್ ಮ್ಯಾಕ್ಸಿಮಮ್ 20 members ಇರಬೇಕು ಈ ಒಂದು NGTನಲ್ಲಿ ಆ್ಯಸ್ ಎ ಜುಡಿಷಿಯಲ್ ಆ್ಯಂಡ್ ಎಕ್ಸ್ಪರ್ಟ್ ಮೆಂಬರ್ಸ್ ಬೋತ್ ಎರಡು ಕನ್ಸಿಡರ್ ಮಾಡಿಕೊಂಡು. ಸೊ ಅದನ್ನು ಸಹಿತ ನೆನ್ಪಿಟ್ಕೊಳ್ಳಿ. ಸೊ ನಾವು ವಿಲ್ ಕಮ್ ಟು ದ ರೋಲ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ NGT. ಸೊ ರೋಲ್ಸ್ ಅಲ್ಲಿ ಫಸ್ಟ್ ಏನು ಮಾಡ್ತಾರೆ, ದೇ ವಿಲ್ ಡೀಲ್ ಆರ್ ದೇ ವಿಲ್ ಅಡ್ಜುಡಿಕೇಟ್ ವಿತ್ ದ ಎನ್ವಿರಾನ್ಮೆಂಟಲ್ ಕೇಸಸ್. ಸೊ ನಾನು ಹೇಳಿದಾಗೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಯಾವುದೇ ರೀತಿಯಾದಂಥ ಕೇಸ್ ಇರಲಿ, ಸೊ ಉದಾಹರಣೆಗೆ ಯಾವುದೇ ಒಂದು ಕಂಪನಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ರೂಲ್ಸ್ನ, ಕಾನೂನನ್ನು ವೈಲೇಟ್ ಮಾಡಿದ್ರೆ, ಓಕೆ, ಸೊ ಅಂಥವರ ವಿರುದ್ಧ ಕ್ರಮ ತಗೊಳ್ಳೋದೇ NGT. ಅಲ್ಲಿ ಕೇಸಸ್ನ ಹಿಯರ್ ಮಾಡೋದೇ ಇಟ್ ಈಸ್ NGT. ಸೊ ದೇ ವಿಲ್ ಗೆಟ್ ಸೆಟಲ್ ದ ಕೇಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಂಡ್ ಕನ್ಸರ್ವೇಷನ್. ಸೊ ಈ NGT ಏನಿದೆ ಇದು ಕೇಸಸ್ನ ತಗೊಳ್ಳೋದು ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಕಾನೂನುಗಳೇನಿದ್ದಾವೆ, ಸೊ ಈ ಕಾನೂನುಗಳಲ್ಲಿ ಬರ್ತಕ್ಕಂತಹ ಕೇಸಸ್ನ ತಗೊಳ್ಳೋದೇ ಈ NGT. ಸೊ ಅದರಲ್ಲಿ ಮುಖ್ಯವಾಗಿ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1974 ಈ ಒಂದು ಕಾನೂನಡಿ ಬರ್ತಕ್ಕಂಥ ಕೇಸ್ಗಳನ್ನು ತಗೊಳುತ್ತೆ. ಸೊ ಇಲ್ಲಿ ಮೇನ್ಲಿ ನೋಡಿ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಅಂದರೆ ವಾಟರ್ ಬಾಡೀಸ್, ರಿವರ್, ಲೇಕ್ಸ್, ಇವುಗಳ ಪೊಲ್ಯೂಷನ್ ಯಾರಾದ್ರೂ ಮಾಡಿದ್ರೆ ಅದರ ಒಂದು ಕೇಸಸ್ನ ಈ NGT ಹೋಗುತ್ತೆ. ದೆನ್ ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1981. ಸೊ ಇದರ ಅಡಿಯಲ್ಲಿ ಬರ್ತಕ್ಕಂತಹ ಕೇಸಸ್ಗಳು ಇಟ್ ವಿಲ್ ಗೋ ಟು ದ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್. ಅಂದರೆ ಈ ವಾಟರ್ ಮತ್ತು ಏರ್ ಆ್ಯಕ್ಟ್ ಏನಿದ್ದಾವೆ, ಸೊ ಇದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಇದ್ದಾವೆ. ಕಂಪನೀಸ್ ಆಯಿತು, ಇಂಡಿವಿಜುವಲ್ಸ್ ಆಯಿತು, ದೇ ಶುಡ್ ನಾಟ್ ವೈಲೇಟ್ ಸರ್ಟನ್ ರೂಲ್ಸ್. ಆ ರೂಲ್ಸ್ನ ಯಾರಾದರೂ ವೈಲೇಟ್ ಮಾಡಿದ್ರೆ ಯು ಕ್ಯಾನ್ ಗೋ ಟು ದ NGT ಆ್ಯಂಡ್ ಕಂಪ್ಲೈಂಟ್. ಸೊ ಆ ಕೇಸಸ್ನ ತಗೊಳ್ಳೋದೆ NGT. ಆ್ಯಂಡ್ ದೆನ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಆ್ಯಂಡ್ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980. ಸೊ ದಿಸ್ ಇಸ್ ರಿಲೇಟೆಡ್ ಟು ಫಾರೆಸ್ಟ್. ಆ್ಯಂಡ್ ದೆನ್ ದ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ 2002. ಸೊ ಬಯೋಲಾಜಿಕಲ್ ಡೈವರ್ಸಿಟಿಯ 2002 ಆ್ಯಕ್ಟ್ ಏನಿದೆ, ಸೊ ಅದರ ಅಡಿಯಲ್ಲಿ ಬರ್ತಕ್ಕಂತಹ ಕೇಸಸ್ಗಳನ್ನು ಸಹಿತ ಇದರಲ್ಲಿ ಬರುತ್ತೆ. ಸೊ ನಮ್ಮ 3 ತಿಂಗಳು ಕೋರ್ಸ್ ಏನಿದೆ, ಸೊ ಅದರಲ್ಲಿ ಎನ್ವಿರಾನ್ಮೆಂಟ್ ಸಬ್ಜೆಕ್ಟಲ್ಲಿ ನಾನು ಬಯೋಲಾಜಿಕಲ್ ಡೈವರ್ಸಿಟಿ ಅಂದ್ರೇನು ಮತ್ತು ಈ ಆ್ಯಕ್ಟ್ ಅಂತ ಏನು ಅಂತೇಳಿ ನಿಮಗೆ ಅದರಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಿಷ್ಟು ಕೇಸಸ್ ಅಥವಾ ಕಾನೂನುಗಳೇನಿದಾವೆ, ಸೊ ಈ ಕಾನೂನಿನ ಅಡಿಯಲ್ಲಿ ಈ ಒಂದು NGT ಫಂಕ್ಷನ್ ಮಾಡುತ್ತೆ. ಸೊ ಇದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟು ಆ್ಯಂಡ್ ದೇ ಆರ್ ವೆರಿ ಮಚ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್, ಬಟ್ ದೀಸ್ ಆರ್ ನಾಟ್ ಕವರ್ಡ್ ಬೈ ದ NGT. ಆ ಕೇಸಸ್ ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಇದರ ಕೇಸಸ್ ಬರೋದಿಲ್ಲ. ಆ್ಯಂಡ್ ಇನ್ನೊಂದು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂತ ಇದೆ 2006. ಸೊ ಈ ಕೇಸಸ್ಗಳೇನಿದ್ದಾವೆ, ಈ ಕೇಸಸ್ಗಳು NGT ಅಡಿ ಬರೋದಿಲ್ಲ. ಸೊ ಇವನು ಕೂಡ ನೆನ್ಪಿಟ್ಕೊಳ್ಳಿ, ಇವನ್ನ ಸಹಿತ ಎಕ್ಸಾಮಲ್ಲಿ ಕೇಳಿಬಿಟ್ಟು ನಿಮಗೆ ಕನ್ಫ್ಯೂಸ್ ಮಾಡ್ಬೋದು. ಯಾವ್ಯಾವ ಲಾಸಲ್ಲಿರ್ತಕ್ಕಂಥ ಕೇಸಸ್ಗಳು NGT ಮುಂದೆ ಬರುತ್ತೆ. ಸೊ ಈ ಇಂಪಾರ್ಟೆಂಟ್ ಲಾ, ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ಎನ್ವಿರಾನ್ಮೆಂಟೇ, ಬಟ್ ಸ್ಟಿಲ್ ದೇ ವಿಲ್ ನಾಟ್ ಕಮ್ ಅಂಡರ್ NGT. ಅದನ್ನು ನೆನ್ಪಿಟ್ಕೋಬೇಕು. ಸೊ ಆ್ಯಂಡ್ ದ ಅದರ್ ಫಂಕ್ಷನ್ಸ್ ನೋಡೋಣ. ಸ್ಪೀಡಿ ಡಿಸ್ಪೋಸಲ್ ಆಫ್ ಎನ್ವಿರಾನ್ಮೆಂಟ್ ಕೇಸಸ್. ಸೊ ಎನ್ವಿರಾನ್ಮೆಂಟ್ ಕೇಸಸ್ ಏನಿದೆ, ಸೊ ಅವುಗಳನ್ನು ಆದಷ್ಟು ಬೇಗ ಆ ಕೇಸಸ್ಗಳನ್ನು ಮುಗಿಸೋದು ಈ ಒಂದು NGTಯ ಜವಾಬ್ದಾರಿ. ಇಟ್ ವಿಲ್ ಎನ್ಶೂರ್ ಕ್ವಿಕ್ ಆ್ಯಂಡ್ ಎಫೆಕ್ಟಿವ್ ರೆಸಲ್ಯೂಷನ್ ಆಫ್ ಎನ್ವಿರಾನ್ಮೆಂಟಲ್ ಡಿಸ್ಪ್ಯೂಟ್ಸ್. ಓಕೆ, ಆ್ಯಂಡ್ ಇಟ್ ಏಮ್ಸ್ ಟು ಡಿಸ್ಪೋಸ್ ಆಫ್ ಕೇಸಸ್ ವಿತಿನ್ 6 months ಆಫ್ ಫೈಲಿಂಗ್. ಇದು ಕೂಡ ಇಂಪಾರ್ಟೆಂಟು. ಟೈಮ್ ಲಿಮಿಟ್ ಟು ಫಿನಿಶ್ ದ ಕೇಸ್ ಈಸ್ 6 months. ಓಕೆ, ಇವತ್ತು ನಮ್ಮ
ಕೋರ್ಟ್ ಏನಿದಾವೆ, ಸೊ ಅದರಲ್ಲಿ ಯಾವುದೇ ರೀತಿಯಾದ ಟೈಮ್ ಲಿಮಿಟ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಕೇಸ್ಗಳು ತುಂಬ ವರ್ಷಗಟ್ಟಲೆ ಡ್ರ್ಯಾಗ್ ಆಗ್ತಾ ಹೋಗ್ತವೆ. ಸೊ ಬಟ್ ಆ ಒಂದು ಲಿಮಿಟ್ನ ಇಲ್ಲಿ ಹಾಕಬಾರ್ದು ಅಂಥೇಳಿ 6 ಮಂತ್ಸ್ನ ಮ್ಯಾಕ್ಸಿಮಮ್ ಡ್ಯೂರೇಷನ್ನ ಕೊಟ್ಟಿರೋದು. ಆಮೇಲೆ ಕಂಪನ್ಸೇಷನ್ ಮತ್ತು ರಿಲೀಫ್, ಈ NGT ಏನಿದೆ ಇವರು ಕಂಪನ್ಸೇಷನ್ನು ಸಹಿತ ಹೇಳ್ಬೋದು. ಸೊ ಅಲ್ಲಿ ಇಟ್ ಕ್ಯಾನ್ ಅವಾರ್ಡ್ ದ ಕಂಪನ್ಸೇಷನ್ ಆ್ಯಂಡ್ ರಿಲೀಫ್ ಟು ಇಂಡಿವಿಜುವಲ್ಸ್ ಆರ್ ಕಮ್ಯುನಿಟೀಸ್ ಹೂ ಆರ್ ಹಾರ್ಮ್ಡ್ ಬೈ ದ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್. ಪರಿಸರಕ್ಕೆ ಹಾನಿ ಏನೇನಾಗುತ್ತೆ, ಸೊ ಆ ಹಾನಿ ಉಂಟಾದಾಗ ಯಾವ್ಯಾವ ಜನರಿಗೆ ಇಂಪ್ಯಾಕ್ಟ್ ಆಗುತ್ತೆ, ಸೊ ಅವರಿಗೆ ಇವರು ಕಂಪನ್ಸೇಷನ್ ಅಥವಾ ಪರಿಹಾರವನ್ನು ಅನೌನ್ಸ್ ಮಾಡ್ಬೋದು. ಸೊ ದಿಸ್ ಎನ್ಶೂರ್ಸ್ ಪೊಲ್ಯೂಟರ್ಸ್ ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್. ಸೊ ಇವರೇನು ಕಂಪನ್ಸೇಷನ್ನ ಹೇಳ್ತಾರಲ್ಲ, ಸೊ ಈ ಕಂಪನ್ಸೇಷನ್ ಹೇಳೋದು ಯಾರು ಪೊಲ್ಯೂಷನನ್ನು ಮಾಡಿರ್ತಾರೆ ಅಥವಾ ಯಾರು ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಮಾಡಿರ್ತಾರೆ, ಸೊ ಅವರು ಕಂಪನ್ಸೇಷನ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಪೊಲ್ಯೂಟರ್ಸ್ ಪೇಸ್ ಪ್ರಿನ್ಸಿಪಲ್. ಪೊಲ್ಯೂಟರ್ಸ್ ಪೇ ಪ್ರಿನ್ಸಿಪಲ್ ಅಂದರೆ ಯಾರು ಎನ್ವಿರಾನ್ಮೆಂಟಿಗೆ ಪೊಲ್ಯೂಟ್ ಮಾಡಿರ್ತಾರೆ, ಡ್ಯಾಮೇಜ್ ಮಾಡಿರ್ತಾರೆ, ದೇ ಶುಡ್ ಪೇ ಆ್ಯಂಡ್ ದೇ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ದೆನ್ ಫಾರ್ ರೆಸ್ಟಿಟ್ಯೂಷನ್ ಆಫ್ ಎನ್ವಿರಾನ್ಮೆಂಟ್, ಫಾರ್ ರೆಸ್ಟಿಟ್ಯೂಷನ್ ಆಫ್ ಪ್ರಾಪರ್ಟಿ ವಿಚ್ ಇಸ್ ಡ್ಯಾಮೇಜ್ಡ್, ಅಂದರೆ ಯಾವುದಾದ್ರು ಒಂದು ಪ್ರಾಪರ್ಟಿ ಈ ಒಂದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಅಥವಾ ಎನ್ವಿರಾನ್ಮೆಂಟಲ್ ಡ್ಯಾಮೇಜಲ್ಲಿ ಈ ಒಂದು ಪ್ರಾಪರ್ಟಿ ಏನಾದರೂ ಹಾಳಾದರೆ, ಸೊ ಅದನ್ನು ಮತ್ತೆ ಕಟ್ಕೊಡೋದು ಅಥವಾ ಅದನ್ನು ಕಂಪನ್ಸೇಟ್ ಮಾಡೋದೇ ಈ ಒಂದು NGTಯ ಕೆಲಸ. ಆ್ಯಂಡ್ ಫಾರ್ ರೆಸ್ಟಿಟ್ಯೂಷನ್ ಆಫ್ ಎನ್ವಿರಾನ್ಮೆಂಟ್ ಫಾರ್ ಸಚ್ ಏರಿಯಾ, ಅಂದರೆ ಯಾವುದಾದ್ರೂ ಎನ್ವಿರಾನ್ಮೆಂಟ್ ರಿಲೇಟೆಡ್ ವಾಟರ್ ಬಾಡಿ ಆಗಿರ್ಬೋದು, ಸೊ ಕಾಡು, ಫಾರೆಸ್ಟ್ ಇದೇನಾದರೂ ಹಾಳಾದರೆ ಯಾರು ಅದನ್ನು ಮಾಡಿರ್ತಾರೆ ದೇ ಶುಡ್ ರಿಸ್ಟೋರ್ ಇಟ್, ಅದನ್ನು ಮತ್ತೆ ಅವರು ಆ ಒಂದು ಡ್ಯಾಮೇಜ್ ಏನಿದೆ ಅದನ್ನು ಕಟ್ಟಿಕೊಡ್ಬೇಕಾಗುತ್ತೆ. ಸೊ ಇದು ಮುಖ್ಯ NGTಯ ಕೆಲಸ. ಆ್ಯಂಡ್ ಅಗೇನ್ ನೆಕ್ಸ್ಟ್ ಬಂದು ಇಟ್ ವಿಲ್ ಎನ್ಫೋರ್ಸ್ ದ ಎನ್ವಿರಾನ್ಮೆಂಟಲ್ ರೈಟ್ಸ್. ಓಕೆ, ಪರಿಸರ ಹಕ್ಕುಗಳೇನಿದಾವೆ ನಮ್ಮ ಸಂವಿಧಾನದಡಿ, ನಮ್ಮ ಕಾನೂನಿನಡಿ ಹಕ್ಕುಗಳನ್ನು ನಮ್ಮ ಜನರಿಗೆ ಅದನ್ನು ಪೂರೈಸಬೇಕು. ಸೊ NGT ವಿಲ್ ಸೇಫ್ ಗಾರ್ಡ್ಸ್ ದ ಫಂಡಮೆಂಟಲ್ ರೈಟ್ ಟು ಕ್ಲೀನ್ ಆ್ಯಂಡ್ ಹೆಲ್ದಿ ಎನ್ವಿರಾನ್ಮೆಂಟ್ ಆಸ್ ಅ ಪಾರ್ಟ್ ಆಫ್ ರೈಟ್ ಟು ಲೈಫ್ ಅಂಡರ್ ಆರ್ಟಿಕಲ್ 21. ಸೊ ನಮ್ಮ ಪೊಲಿಟಿಕಲ್ ಕ್ಲಾಸಲ್ಲಿ ನಿಮಗೆ ಇನ್ ಡೀಟೇಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫಂಡಮೆಂಟಲ್ ರೈಟ್ಸ್ ಅಂದರೆ ಏನು, ಆರ್ಟಿಕಲ್ 21 ಏನು ಹೇಳುತ್ತೆ, ಸೊ ವಾಟ್ ಈಸ್ ದಿಸ್ ರೈಟ್ ಟು ಕ್ಲೀನ್ ಆ್ಯಂಡ್ ಹೆಲ್ದಿ ಎನ್ವಿರಾನ್ಮೆಂಟ್ ಅಂಡರ್ ಆರ್ಟಿಕಲ್ 21. ಇದನ್ನು ನಮ್ಮ ಪೊಲಿಟಿಕಲ್ ಕ್ಲಾಸಲ್ಲಿ ಯು ವಿಲ್ ಗೆಟ್ ದ ಕಂಪ್ಲೀಟ್ ಡೀಟೇಲ್ಸ್. ದೆನ್ ಪ್ರಮೋಟಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೀವಿ. ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿದ್ರೆ ನಾವೇನು ಡೆವಲಪ್ಮೆಂಟ್ ಮಾಡ್ತೀವಲ್ಲ, ಸೊ ಈ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು ನಮ್ಮ ಎನ್ವಿರಾನ್ಮೆಂಟಲ್ಲಿ ಇರ್ತಕ್ಕಂಥ ರಿಸೋರ್ಸಸ್ಗಳನ್ನು ಬಹಳ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಇದು ಮುಂದಿನ ಪೀಳಿಗೆಗೆ, ಫ್ಯೂಚರ್ ಜನ್ರೇಷನ್ನಿಗೆ ಈ ಒಂದು ರಿಸೋರ್ಸಸ್ನ ನಾವು ಉಳಿಸಬೇಕು. ವಿ ಶುಡ್ ಸೇವ್ ದ ರಿಸೋರ್ಸಸ್. ಓಕೆ, ಯು ಶುಡ್ ನಾಟ್ ಕಂಪ್ಲೀಟ್ಲಿ ಯುಟಿಲೈಸ್ ದೋಸ್ ರಿಸೋರ್ಸಸ್ ಆ್ಯಂಡ್ ರಿಸೋರ್ಸಸ್ನ ನಾವು ಹಾಳು ಮಾಡಬಾರ್ದು. ಯು ಶುಡ್ ನಾಟ್ ಹಾರ್ಮ್ ದ ರಿಸೋರ್ಸಸ್. ಇಟ್ ಎನ್ಶೂರ್ಸ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಆರ್ ಕ್ಯಾರಿಡ್ ಔಟ್ ವಿತೌಟ್ ಕಾಸಿಂಗ್ ಹಾರ್ಮ್ ಟು ದ ಎನ್ವಿರಾನ್ಮೆಂಟ್ ಫಾಲೋಯಿಂಗ್ ದ ಪ್ರಿನ್ಸಿಪಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸೊ ನಾವೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಅದು ಪರಿಸರಕ್ಕೆ ಯಾವುದೇ ರೀತಿಯಂಥ ಹಾನಿಯನ್ನು ಮಾಡಬಾರ್ದು. ದಟ್ ಈಸ್ ವಾಟ್ ಈಸ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಆ್ಯಂಡ್ ದ ನೆಕ್ಸ್ಟ್ ಫಂಕ್ಷನ್ ಇರೋದು, ಸೊ ಇಟ್ ವಿಲ್ ರಿವ್ಯೂ ದ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್. ಅಂದರೆ ಗೌರ್ಮೆಂಟ್ ಯಾವುದಾದ್ರೂ ಒಂದು ಕಂಪನಿ ಆಗಲಿ, ಯಾವುದೋ ಒಂದು ಪ್ರಾಜೆಕ್ಟ್ ಆಗಲಿ, ಸೊ ಅವರಿಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ನ ಕೊಟ್ಟಿರ್ತಾರೆ. ಸೊ ಇದು ಈ ಪ್ರಾಜೆಕ್ಟ್ ಏನಿದೆ ಪರಿಸರಕ್ಕೆ ಹಾನಿ ಉಂಟು ಮಾಡಲ್ಲ ಅಂಥೇಳಿ. ಸೊ ಈ ಒಂದು ಕ್ಲಿಯರೆನ್ಸ್ ಏನಿದೆ ಇದನ್ನು NGT ಅವರು ಮತ್ತೆ ಇದನ್ನು ರಿವ್ಯೂ ಮಾಡ್ಬೋದು. ಇನ್ನೊಂದು ಸರಿ ಕೇರ್ಫುಲ್ಲಾಗಿ ಅದನ್ನು ಇವರು ಸ್ಕ್ರೂಟಿನಿ ಮಾಡ್ಬೋದು. ಸೊ NGT ವಿಲ್ ಹ್ಯಾವ್ ದ ಅಥಾರಿಟಿ ಟು ರಿವ್ಯೂ ಆ್ಯಂಡ್ ಸಸ್ಪೆಂಡ್ ಆರ್ ಇವನ್ ಕ್ಯಾನ್ಸಲ್ ದ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ ಗ್ರಾಂಟೆಡ್ ಫಾರ್ ಇಂಡಸ್ಟ್ರಿಯಲ್ ಆರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇಫ್ ದೇ ಹಾರ್ಮ್ ದ ಎನ್ವಿರಾನ್ಮೆಂಟ್. ಸೊ ಒಂದು ವೇಳೆ ಯಾವುದೋ ಒಂದು ಪ್ರಾಜೆಕ್ಟ್ ಆಗಲಿ, ಯಾವುದೋ ಒಂದು ಕೆಲಸ ಆಗಲಿ, ಅದು ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತೆ ಅಂತಾದರೆ NGT ಏನಿದೆ ದೇ ವಿಲ್ ಹ್ಯಾವ್ ದ ಪವರ್ ಓಕೆ ಟು ರಿವೋಕ್ ದ ಕ್ಲಿಯರೆನ್ಸ್. ಆ ಒಂದು ಕ್ಲಿಯರೆನ್ಸ್ನ ತಡೆ ಹಿಡಿಯೋದಕ್ಕೆ ಇವರಿಗೆ ಅಧಿಕಾರ ಇರುತ್ತೆ. ಆ್ಯಂಡ್ ದೆನ್ ಮಾನಿಟರಿಂಗ್ ಕಂಪ್ಲೈನ್ಸ್. ಇಟ್ ಕ್ಯಾನ್ ಮಾನಿಟರ್ ವೆದರ್ ಗೌರ್ಮೆಂಟ್ ಅಥಾರಿಟೀಸ್, ಇಂಡಸ್ಟ್ರೀಸ್ ಆ್ಯಂಡ್ ಇಂಡಿವಿಜುವಲ್ಸ್ ಕಂಪ್ಲೈ ವಿತ್ ಎನ್ವಿರಾನ್ಮೆಂಟಲ್ ಲಾಸ್ ಆ್ಯಂಡ್ ಆರ್ಡರ್ಸ್. ನಾನು ಹೇಳಿದ್ನಲ್ಲ ಆವಾಗಲೇ ಒಂದಿಷ್ಟು ಲಾಸ್ ಹೇಳಿದೆ. ಆ ಲಾಸ್ ಅಡಿ ಎಲ್ಲ ಇಂಡಸ್ಟ್ರೀಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಅಥಾರಿಟೀಸ್ ಮತ್ತು ಇಂಡಿವಿಜುವಲ್ಸ್ ಇವರೆಲ್ಲರೂ ಆ ಲಾಸ್ ಮತ್ತು ರೂಲ್ಸ್ನ ಸರಿಯಾಗಿ ಅನುಸರಿಸ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ಇವರು ಮಾನಿಟರ್ ಮಾಡ್ಬೋದು. ಆ್ಯಂಡ್ ದೇ ವಿಲ್ ಸ್ಪ್ರೆಡ್ ಎನ್ವಿರಾನ್ಮೆಂಟಲ್ ಅವೇರ್ನೆಸ್. ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಎಚ್ಚರಿಕೆಗಳನ್ನು, ಅವೇರ್ನೆಸ್ಗಳನ್ನು ಸಹಿತ ತರ್ತಾರೆ. ಸೊ ಥ್ರೂ ಜಡ್ಜ್ಮೆಂಟ್ಸ್ ಆ್ಯಂಡ್ ಗೈಡ್ಲೈನ್ಸ್. ಈ NGT ಏನಿದೆ ಇವರು ಗೈಡ್ಲೈನ್ಸ್ಗಳನ್ನು ತರ್ಬೋದು ಮತ್ತು ಜಡ್ಜ್ಮೆಂಟ್ಸ್, ಕೇಸಸ್ ಅಲ್ಲಿ ಇವರೇನು ಜಡ್ಜ್ಮೆಂಟ್ಸ್ಗಳನ್ನು ಕೊಡ್ತಾರೆ. ಸೊ ಅದ್ರ ಮೂಲಕ ಇವರು ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಮತ್ತು ಎಜುಕೇಷನ್ ಸಹಿತ ತೊಗೊಂಬರ್ತಾರೆ. ಸೊ ಮುಂದಿನ ಕಾನ್ಸೆಪ್ಟಲ್ಲಿ ಸೊ ಕೀ ಪ್ರಿನ್ಸಿಪಲ್ಸ್ ಫಾಲೋಡ್ ಬೈ NGT. ಸೊ ಹಾಗಿದ್ದರೆ NGT ಕೆಲವೊಂದಿಷ್ಟು ಸಿದ್ಧಾಂತಗಳನ್ನು ಅನುಸರಿಸ್ತಾರೆ. ಆ ಸಿದ್ಧಾಂತಗಳು ಯಾವುದು ಅಂತ ಹೇಳಿದರೆ, ಮೊದಲನೇದು ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್. ನಾನು ಹೇಳಿದಾಗೆ ಯಾರು ಡ್ಯಾಮೇಜ್ ಮಾಡ್ತಾರೆ, ಯಾರು ಪೊಲ್ಯೂಷನ್ ಮಾಡ್ತಾರೆ, ದೇ ಶುಡ್ ಕಂಪನ್ಸೇಟ್ ಅಥವಾ ದೇ ಶುಡ್ ಪೇ ದ ಫೈನ್ ಅಥವಾ ಕಂಪನ್ಸೇಷನ್ನ ಯಾರು ಪೊಲ್ಯೂಷನ್ ಮಾಡ್ತಾರೆ ಅವರೇ ಪೇ ಮಾಡಬೇಕು. ಆ್ಯಂಡ್ ದೆನ್ ಪ್ರಿಕಾಷನರಿ ಅಂತ ಹೇಳಿದ್ರೆ ಮುನ್ನೆಚ್ಚರಿಕೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಮುನ್ನೆಚ್ಚರಿಕೆ ಯಾವುದಾದ್ರು ಒಂದು, ನಾನು ಯಾವಾಗಲೂ ಹೇಳಿದಂಗೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಎನ್ವಿರಾನ್ಮೆಂಟಿಗೆ ಡ್ಯಾಮೇಜ್ ಆಗ್ತಕ್ಕಂಥ ಯಾವುದೋ ಒಂದು ಪ್ರಾಜೆಕ್ಟನ್ನು ಇವರು ಮುಂಚಿತವಾಗಿಯೇ ಈ ಒಂದು ಪ್ರಾಜೆಕ್ಟನ್ನು ಸ್ಕ್ರೂಟಿನಿ ಮಾಡ್ಬೋದು, ಅದನ್ನು ತಡೆ ಹಿಡಿಬೋದು. ದಟ್ ಈಸ್ ವಾಟ್ ಈಸ್ ಪ್ರಿಕಾಷನರಿ ಪ್ರಿನ್ಸಿಪಲ್. ಆ್ಯಂಡ್ ದೆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್. ನಾನು ಆಲ್ರೆಡಿ ಹೇಳಿದ್ದೀನಿ ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು ಅಂತ. ಆ್ಯಂಡ್ ದೆನ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಸೊ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ, ನಾವು ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮಗೆ ಕೆಲವೊಂದಿಷ್ಟು ನ್ಯಾಚುರಲ್ ರೈಟ್ಸ್ ಇರ್ತವೆ, ನೈಸರ್ಗಿಕವಾಗಿಯೇ ಕೆಲವೊಂದಿಷ್ಟು ಹಕ್ಕುಗಳು ಬಂದಿರ್ತವೆ. ಸೊ ಆ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡಬೇಕು.
ಸೊ ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ರೈಟ್ಸ್ ಇದ್ದಾವೆ. ಸೊ ಈ ಫಂಡಮೆಂಟಲ್ ರೈಟ್ಸ್ ನಮ್ಮ ಜನರಿಗೆ ಸಿಗಬೇಕು ಅಂತ ಹೇಳಿದ್ರೆ, ಸೊ ಇದರಲ್ಲಿ ನಮ್ಮ ಎನ್ವಿರಾನ್ಮೆಂಟ್ ಅಥವಾ ಪರಿಸರದ ಕನ್ಸರ್ವೇಷನ್ ಏನಿದೆ, ಆ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಭಾಳ ಇಂಪಾರ್ಟೆಂಟು. ಸೊ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಸರಿಯಾಗಿ ಮಾಡಿದ್ರೆ ನಮಗೆ ಮೂಲಭೂತ ಹಕ್ಕುಗಳು ಸಿಗ್ತವೆ. ಸೊ ಈ ರೀತಿಯಾದಂತಹ ಕೆಲವೊಂದಿಷ್ಟು ನೈಸರ್ಗಿಕವಾದಂತಹ ಹಕ್ಕುಗಳು, ನ್ಯಾಯ ಏನು ಸಿಗಬೇಕು ಅದನ್ನು ಫಾಲೋ ಮಾಡೋದೇ ಇಟ್ ಈಸ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ನಾವು ವಿಲ್ ಲುಕ್ ಇಂಟು ದ ಪವರ್ ಆ್ಯಂಡ್ ಜುರಿಸ್ಟಿಕ್ಷನ್. ಈ ಎನ್ ಜಿ ಟಿಗೆ ಇರ್ತಕ್ಕಂಥ ಪವರ್ಸ್ ಮತ್ತು ಜುರಿಸ್ಟಿಕ್ಷನ್ಸ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಪವರ್ಸ್ ಆ್ಯಂಡ್ ಜುರಿಸ್ಟಿಕ್ಷನಲ್ಲಿ ಇಟ್ ವಿಲ್ ಹಿಯರ್ ದ ಸಿವಿಲ್ ಕೇಸಸ್. ಸೊ ಇದು ತುಂಬ ಇಂಪಾರ್ಟೆಂಟು. ಈ ಎನ್ವಿರಾನ್ಮೆಂಟ್ ಡ್ಯಾಮೇಜಸ್ ಅಥವಾ ಇದರಡಿ ಬರ್ತಕ್ಕಂಥ ಕೇಸಸ್ ನಾವು ಸಿವಿಲ್ ಕೇಸ್ ಅಂತ ಹೇಳ್ತೀವಿ. ಕ್ರಿಮಿನಲ್ ಕೇಸಸ್ ಡಿಫ್ರೆಂಟ್ ಮತ್ತು ಸಿವಿಲ್ ಕೇಸಸ್ ಡಿಫ್ರೆಂಟ್. ಸೊ ಈ ಎನ್ ಜಿ ಟಿ ಏನಿದೆ ಇವರು ಸಿವಿಲ್ ಕೇಸಸ್ನ ತೊಗೊಳ್ತಾರೆ, ವಿಚ್ ಇನ್ವಾಲ್ವ್ಸ್ ದ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ರಿಲೇಟಿಂಗ್ ಟು ದ ಎನ್ವಿರಾನ್ಮೆಂಟ್, ಪರಿಸರಕ್ಕೆ ಸಂಬಂಧಿತಪಟ್ಟ ಹಾಗಂಥ ಕೇಸಸ್ಗಳು. ಆ್ಯಂಡ್ ಇಟ್ ವಿಲ್ ಇನ್ಕ್ಲೂಡ್ ದ ಎನ್ಫೋರ್ಸ್ಮೆಂಟ್ ಆಫ್ ಎನಿ ಲೀಗಲ್ ರೈಟ್ಸ್ ವಿಚ್ ಇಸ್ ರಿಲೇಟಿಂಗ್ ಟು ದ ಎನ್ವಿರಾನ್ಮೆಂಟ್. ಸೊ 2021ರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತು, ಇಟ್ ಡಿಕ್ಲೇರ್ಡ್ ಎನ್ ಜಿ ಟಿ ಆಸ್ ಅ ಯೂನಿಕ್ ಫೋರಮ್ ಆ್ಯಂಡ್ ಇಟ್ ಇಸ್ ಎಂಡೌಡ್ ವಿತ್ ಸೋ ಮೋಟೋ ಪವರ್ಸ್ ಟು ಟೇಕ್ ಅಪ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಅಂದರೆ ಇದರರ್ಥ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ, ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಇವರು ಸುಮೋಟೋ ಕೇಸಸ್, ಸುಮೋಟೋ ಈಸ್ ನಥಿಂಗ್ ಬಟ್ ಇವರೇ ಸ್ವತಃ ಅಂದರೆ ವಿಲ್ಲಿಂಗ್ಲಿ ಅಥವಾ ಸ್ವತಃವಾಗಿ ಇವರೇ ಕೇಸಸ್ನ ಹಾಕೋಬೋದು. ಸಪೋಸ್ ಯಾವುದಾದ್ರು ಒಂದು ಪ್ರಾಜೆಕ್ಟ್ ಇದೆ, ಸೊ ಅದು ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತೆ ಅಂತ ಹೇಳಿದರೆ ಅದನ್ನು ಯಾರಾದರೂ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರೆ ಮಾತ್ರ ಎನ್ ಜಿ ಟಿ ಅವರು ಕೇಸಸ್ ತೊಗೋಬೇಕಂತಲ್ಲ, ಅವರೇ ಸ್ವತಃ ಆ ಒಂದು ಕೇಸಸ್ನ ತೊಗೋಬೋದು ಅಂತ ಸೋಮೋಟೋ ಅಂತ ಹೇಳ್ತೀವಿ. And this NGT has the appellate jurisdiction to hear appeal as a court and tribunal. Appellate jurisdiction is nothing but ಈ ಕೆಳಗಡೆ ಲೋವರ್ ಕೋರ್ಟ್ಸ್ ಏನಿರ್ತವೆ, ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟು, ಓಕೆ. ಸೊ ಇದರಲ್ಲಿ ಇರ್ತಕ್ಕಂಥ ಕೇಸಸ್ನ ಇದರಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಅಪೀಲು ನಾವು ಎನ್ ಜಿ ಟಿಗೆ ಮಾಡ್ಬೋದು. ಸೊ ಈ ಥರ ಸ್ಟೇಜ್ ಬೈ ಸ್ಟೇಜ್ ನಾವು ಅಪೀಲ್ ಮಾಡಿದರೆ ಅದನ್ನು ಅಪೆಲೆಟ್ ಜುರಿಸ್ಡಿಕ್ಷನ್ ಅಂತ ಹೇಳ್ತೀವಿ. ಟ್ರೈಬ್ಯುನಲ್ ಈಸ್ ನಾಟ್ ಬೌಂಡ್ ಬೈ ದ ಪ್ರೊಸೀಜರ್ ಲೇಡ್ ಡೌನ್ ಅಂಡರ್ ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908. ಈ ಸಿವಿಲ್ ಕೇಸಸ್ ಏನಿದ್ದಾವೆ ಆ ಕೇಸಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ ಇದೆ 1908. ಸೊ ಈ ಎನ್ ಜಿ ಟಿ ಏನಿದೆ ಅವರು ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡದೇ ಇರ್ಬೋದು, ಓಕೆ. ಅದು ಯಾವುದೇ ರೀತಿಯಾದಂಥ ಕಂಪಲ್ಸರಿ ಇಲ್ಲ. ದೇ ನೀಡ್ ನಾಟ್ ಫಾಲೋ ದ ಸಿವಿಲ್ ಪ್ರೊಸೀಜರ್ ಕೋಡ್, ಬಟ್ ಆದರೆ ದೇ ಶಾಲ್ ಬಿ ಗೈಡೆಡ್ ಬೈ ದ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್. ನಾನು ಏನು ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳಿದೆ, ಆ ನ್ಯಾಚುರಲ್ ಜಸ್ಟಿಸ್ ಸಿದ್ಧಾಂತವನ್ನು ಅವರು ಫಾಲೋ ಮಾಡ್ತಾರೆ. ಸೊ ಇಲ್ಲಿ ತುಂಬ ಮುಖ್ಯವಾದದ್ದು ಅಂತ ಹೇಳಿದ್ರೆ, ಈ ಒಂದು ಕಾನೂನಡಿ ನ್ಯಾಚುರಲ್ ಜಸ್ಟಿಸ್ ಅಂದರೆ ಏನು ಅನ್ನೋದನ್ನು ಎಲ್ಲೂ ಕ್ಲಿಯರ್ ಡೆಫಿನೇಷನ್ ಇಲ್ಲ, ಓಕೆ. ಬಟ್ ಇಟ್ ಈಸ್ ಅಂಡರ್ಸ್ಟುಡ್, ನ್ಯಾಚುರಲ್ ಜಸ್ಟಿಸ್ ಏನು ಅಂತ ಹೇಳಿ ಅಂಡರ್ಸ್ಟುಡ್ಡು. ಸೊ ಅದನ್ನು ಫಾಲೋ ಮಾಡ್ತಾರೆ. ಆ್ಯನ್ ಆರ್ಡರ್, ಡಿಸಿಷನ್ ಅಥವಾ ಅವಾರ್ಡ್ ಆಫ್ ದ ಟ್ರೈಬ್ಯುನಲ್ ಈಸ್ ಎಕ್ಸಿಕ್ಯೂಟೆಡ್ ಆಸ್ ಅ ಡೆಕ್ರಿ ಆಫ್ ಸಿವಿಲ್ ಕೋರ್ಟ್. ಇದು ಬಹಳ ಇಂಪಾರ್ಟೆಂಟು. ನಮ್ಮ ಎನ್ ಜಿ ಟಿ ಏನಿದೆ ಇಟ್ ಈಸ್ ಈಕ್ವಲೆಂಟ್ ಟು ಅ ಸಿವಿಲ್ ಕೋರ್ಟು, ಓಕೆ. ಇವರ ಒಂದು ಡಿಸಿಷನ್ ಅಥವಾ ಇವರ ಒಂದು ಆರ್ಡರ್ ಏನಿದೆ, ಜಜ್ಮೆಂಟ್ ಏನಿದೆ, ಅದನ್ನು ಒಂದು ಸಿವಿಲ್ ಕೋರ್ಟ್ ಜಜ್ಮೆಂಟ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ. ಆ್ಯನ್ ಅಪೀಲ್ ಅಗೇನ್ಸ್ಟ್ ದ ಆರ್ಡರ್ ಅಥವಾ ಅವಾರ್ಡ್ ಆಫ್ ದ ಎನ್ ಜಿ ಟಿ ಲೈಸ್ ಟು ದ ಸುಪ್ರೀಂ ಕೋರ್ಟ್. ಇದು ಕೂಡ ಬಹಳನೇ ಇಂಪಾರ್ಟೆಂಟು. ಸೊ ಎನ್ ಜಿ ಟಿ ಏನು ಆರ್ಡರ್ ಕೊಡುತ್ತಲ್ಲ, ಸೊ ಇಟ್ ಕ್ಯಾನ್ ಬಿ ಅಪೀಲ್ಡ್ ಇನ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಲ್ಲಿ ಮಾತ್ರ ನಾವು ಇದರ ಅಪೀಲನ್ನು ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ವಿತಿನ್ ದ 90 days ಫ್ರಮ್ ದ ಡೇಟ್ ಆಫ್ ಕಮ್ಯುನಿಕೇಷನ್. ಅಂದರೆ ಎನ್ ಜಿ ಟಿ ಏನು ಆರ್ಡರ್ ಕೊಡುತ್ತೆ ಅದರ 90 ದಿನದ ಒಳಗಾಗಿ ನೀವು ಸುಪ್ರೀಂ ಕೋರ್ಟಲ್ಲಿ ಅಪೀಲ್ನ ಮಾಡಬಹುದು. ಸೊ ದಿಸ್ ಈಸ್ ವಾಟ್ ಈಸ್ ಅಂಡರ್ ದ ಲಾ. ಎನ್ ಜಿ ಟಿ ಆ್ಯಕ್ಟ್ 2010 ಇದೆ, ಆ ಒಂದು ಲಾ ಅಡಿ ಇರತಕ್ಕಂತಹ ಒಂದಿಷ್ಟು ಪವರ್ಸ್ ಆ್ಯಂಡ್ ಜುರಿಸ್ಡಿಕ್ಷನ್ಸ್. ಸೊ ಇಲ್ಲಿಗೆ ನಮ್ಮ ಈ ಎನ್ ಜಿ ಟಿ ಮೇಲೆ ಇರತಕ್ಕಂತಹ ಒಂದಿಷ್ಟು ಮುಖ್ಯವಾದ ವಿಷಯಗಳನ್ನು ನಾನು ಪೂರ್ಣಗೊಳಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದ.